ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಅನ್ನೋದು ಬಹಳ ಮುಖ್ಯವಾದದ್ದು. ಇದರಿಂದ ಯಾವ ಘಟಕದಿಂದ ಹೇಗೆ ಸಮಸ್ಯೆಗಳು ಬರುತ್ತವೆ, ಯಾವ ಘಟಕಕ್ಕೆ ಎಷ್ಟು ಅಂಕವನ್ನು ನಿಗದಿಪಡಿಸಿದ್ದಾರೆ ಅನ್ನುವುದು ತಿಳಿಯುತ್ತದೆ. ಇದರಿಂದ ನಾವು ಹೇಗೆ ಅಭ್ಯಸಿಸಬಹುದು ಅಂತ ಗೊತ್ತಾದಾಗ ನಾವು ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕ ಪಡೆಯಬಹುದು. ಈಗ ಬೋರ್ಡ್ನವರು 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಅವುಗಳ ವಿಶ್ಲೇಷಣೆಯನ್ನು ನೋಡೋಣ. ಯಾವ ಘಟಕಕ್ಕೆ ಎಷ್ಟು ಅಂಕ ಕೊಟ್ಟಿದ್ದಾರೆ ಅನ್ನುವುದನ್ನು ತಿಳಿಯೋಣ. ವಾಸ್ತವ ಸಂಖ್ಯೆಗಳು. ಈ ಒಂದು ಘಟಕದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆಗಳನ್ನು ನೀಡಲಾಗಿದೆ. ಒಟ್ಟು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗೆ 5 ಅಂಕಗಳನ್ನು ಈ ಒಂದು ಘಟಕದಿಂದ ನಿಗದಿಪಡಿಸಿದೆ. ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ 1 ಅಂಕದ ಬಹು ಆಯ್ಕೆ ಪ್ರಶ್ನೆ, 1 ಅಂಕದ ವಸ್ತುನಿಷ್ಠ ಪ್ರಶ್ನೆ ಮತ್ತು 3 ಅಂಕದ 1 ಪ್ರಶ್ನೆಯನ್ನು ನೀಡಲಾಗಿದೆ. ಒಟ್ಟು ಅಂಕ 5 ಅಂಕವಾಗಿದೆ. ಬಹುಪದೋಕ್ತಿಗಳು. ಈ ಘಟಕದಲ್ಲಿ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ ಬಹು ಆಯ್ಕೆ ಪ್ರಶ್ನೆ, 1 ಅಂಕದ ವಸ್ತುನಿಷ್ಠ ಪ್ರಶ್ನೆಯಾಗಿದೆ ಮತ್ತು 3 ಅಂಕದ 1 ಪ್ರಶ್ನೆಯನ್ನು ನೀಡಲಾಗಿದೆ. ಇದರಲ್ಲಿ ಒಟ್ಟು ನಿಗದಿಪಡಿಸಿದ ಅಂಕ 5 ಆಗಿದೆ. ಅದೇ ರೀತಿ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಸಹ 1 + 1 + 3 = 5 ಆಗಿದೆ. ಮುಂದಿನ ಘಟಕ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇಲ್ಲಿ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 + 1 + 2 + 4 = 8. ಅಂದರೆ 1 ಅಂಕದ ಬಹು ಆಯ್ಕೆ, 1 ಅಂಕದ ವಸ್ತುನಿಷ್ಠ, 2 ಅಂಕದ ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆಯನ್ನು ನೀಡಲಾಗಿದೆ. ಒಟ್ಟು 8 ಅಂಕ. ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಸಹ ಸೇಮ್ ಪ್ಯಾಟರ್ನ್ ಇದೆ. ಆದ್ದರಿಂದ ಈ ಒಂದು ಘಟಕಕ್ಕೆ ಒಟ್ಟು 8 ಅಂಕಗಳು ಆಗಿವೆ. ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಗ ಸಮೀಕರಣ ಘಟಕಕ್ಕೆ 1 + 1 + 2 + 3 = 7. ಅಂದರೆ 1 ಅಂಕದ ಬಹು ಆಯ್ಕೆ, 1 ಅಂಕದ ವಸ್ತುನಿಷ್ಠ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಒಟ್ಟು ಈ ಘಟಕಕ್ಕೆ 7 ಅಂಕವನ್ನು ನಿಗದಿ ಮಾಡಿದರೆ, ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕ + 2 ಅಂಕ + 3 ಅಂಕದ ಪ್ರಶ್ನೆಗಳು ಬರುತ್ತವೆ. ಇಲ್ಲಿ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಅಂಕಗಳು 6 ಇದೆ ಈ ಒಂದು ಘಟಕಕ್ಕೆ. ಮುಂದಿನ ಘಟಕ ಸಮಾಂತರ ಶ್ರೇಣಿಗಳು. ಈ ಘಟಕದಲ್ಲಿ ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, ಒಟ್ಟು 7 ಅಂಕಗಳನ್ನು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಕಿದರೆ, ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕ + 1 ಅಂಕ + 2 ಅಂಕ + 4 ಅಂಕ, ಒಟ್ಟು 8 ಅಂಕಗಳನ್ನು ಈ ಒಂದು ಘಟಕಕ್ಕೆ ನಿಗದಿ ಮಾಡಿದ್ದಾರೆ. ತ್ರಿಕೋನಮಿತಿಯ ಪ್ರಸ್ತಾವನೆ. ಈ ಘಟಕದಿಂದ 1 + 1 + 3 = 5 ಅಂಕಗಳನ್ನು ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಗದಿಪಡಿಸಿದ್ದಾರೆ. ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 + 2 + 3 = 6 ಅಂಕಗಳನ್ನು ಈ ಒಂದು ಘಟಕಕ್ಕೆ ನಿಗದಿ ಮಾಡಿದ್ದಾರೆ. ಇನ್ನು ತ್ರಿಕೋನಮಿತಿಯ ಅನ್ವಯಗಳಲ್ಲಿ ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 5 ಅಂಕದ 1 ಪ್ರಶ್ನೆಯನ್ನು ನೀಡಿದ್ದಾರೆ. ಅದೇ ರೀತಿ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕದ 1 ಪ್ರಶ್ನೆಯನ್ನು ನೀಡಿದ್ದಾರೆ. ಮುಂದಿನ ಘಟಕ ನಿರ್ದೇಶಾಂಕ ರೇಖಾಗಣಿತ. ಇಲ್ಲಿ ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 + 2 + 3 = 6 ಅಂಕದ 1 ಪ್ರಶ್ನೆಗಳನ್ನು ನೀಡಿದ್ದಾರೆ. ಅದೇ ರೀತಿ ಇದೇ ಸೇಮ್ ಪ್ಯಾಟರ್ನನ್ನು ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಇದೆ. ಸಂಖ್ಯಾಶಾಸ್ತ್ರ ಘಟಕದಲ್ಲಿ 1 + 3 = 4. ಇದು ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಾದರೆ, ಇದೇ ಮಾದರಿಯಲ್ಲಿ 1 + 3 = 4 ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಇದೇ ಪ್ಯಾಟರ್ನನ್ನು ಇಟ್ಟಿದ್ದಾರೆ. ಸಂಭವನೀಯತೆ ಘಟಕದಲ್ಲಿ 1 + 3 = 4. ಇದು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬಂದರೆ, ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು 2 + 2 = 4. ಈ ರೀತಿಯ ಪ್ರಶ್ನೆಗಳು ಈ ಒಂದು ಘಟಕದಿಂದ ಬಂದಿವೆ. ತ್ರಿಭುಜಗಳು. ಈ ಘಟಕದಲ್ಲಿ 1 + 1 + 3 + 4 =
9 ಅಂಕಗಳನ್ನು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದರೆ, ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2 + 3 + 4 = 9 ಅಂದರೆ 9 ಅಂಕಗಳನ್ನು ಈ ಒಂದು ಘಟಕಕ್ಕೆ ನಿಗದಿಪಡಿಸಲಾಗಿದೆ. ವೃತ್ತಗಳು ಈ ಒಂದು ಘಟಕದಲ್ಲಿ 2 + 3 = 5 ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ ಬಂದರೆ, ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ, ಒಟ್ಟು 5 ಅಂಕಗಳನ್ನು ಈ ಒಂದು ಘಟಕಕ್ಕೆ ನಿಗದಿಪಡಿಸಲಾಗಿದೆ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಲ್ಲಿ ಈ ಒಂದು ಘಟಕದಿಂದ ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ 3 ಅಂಕದ ಒಂದು ಪ್ರಶ್ನೆ ಬಂದರೆ, ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಸಹ 3 ಅಂಕದ ಒಂದು ಪ್ರಶ್ನೆಯನ್ನು ನೀಡಿದ್ದಾರೆ. ಮುಂದಿನ ಘಟಕ ಮೇಲ್ಮೈ ವಿಸ್ತೀರ್ಣಗಳು ಹಾಗೂ ಘನಫಲಗಳು. ಈ ಒಂದು ಘಟಕಕ್ಕೆ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕ, 2 ಅಂಕ ಮತ್ತು 4 ಅಂಕವನ್ನು ಈ ರೀತಿ ಪ್ರಶ್ನೆಗಳನ್ನು ನೀಡಿದ್ದಾರೆ. ಒಟ್ಟು 7 ಅಂಕಗಳನ್ನು ಈ ಒಂದು ಘಟಕಕ್ಕೆ ನಿಗದಿಪಡಿಸಿದರೆ, ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕ +1 ಅಂಕ +5 ಅಂಕದ ಒಂದು ಪ್ರಶ್ನೆಯನ್ನು ಒಟ್ಟು 7 ಅಂಕಗಳನ್ನು ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ನಿಗದಿಪಡಿಸಿದ್ದಾರೆ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯನ್ನು ನೀವು ಬಳಕೆ ಮಾಡಿಕೊಂಡ್ರಿ ಅಂದರೆ ಯಾವ ಘಟಕಕ್ಕೆ ಎಷ್ಟು ಅಂಕಗಳು, ಯಾವ ರೀತಿ ಪ್ರಶ್ನೆಗಳು ಬರುತ್ತವೆ ಅನ್ನೋದು ನಿಮಗೆ ಗೊತ್ತಾಗುತ್ತದೆ. ಇದನ್ನು ಮುಂದಿಟ್ಟುಕೊಂಡು ನೀವು ಏನು ಮಾಡ್ಬೋದು ಅಂದರೆ ಪ್ರಶ್ನೆಗಳನ್ನು, ಸಮಸ್ಯೆಗಳನ್ನು ಬಿಡಿಸಿ ಇದರಿಂದ ವಾರ್ಷಿಕ ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕ ಗಳಿಸಲು ಹೆಚ್ಚು ಸಹಾಯಕವಾಗುತ್ತದೆ.